ನಮ್ಮ ಸಂದೇಶಕ್ಕೆ ಒಂದು ತೂಕ ಇದೆ ಅನ್ಸುತ್ತೆ ಅಲ್ವಾ? ಆದ್ರೆ ಅದನ್ನ ಯಾರಾದ್ರೂ ಕೇಳ್ತಾ ಇದ್ದಾರಾ? ನೋಡಿ, ಒಂದು ದೊಡ್ಡ ಉದ್ದೇಶಕ್ಕೆ ಸ್ಪಷ್ಟವಾದ ಧ್ವನಿ ಕೊಟ್ಟು ಅದನ್ನ ಜನರಿಗೆ ತಲುಪಿಸೋಕೆ ಸಹಾಯ ಮಾಡೋ ಒಂದು ಸಖತ್ ಫ್ರೇಮ್ವರ್ಕ್ ಬಗ್ಗೆ ಇವತ್ತು ಮಾತಾಡೋಣ. 5,000. ಹೌದು, ಪ್ರತಿದಿನ ಒಬ್ಬ ಸರಾಸರಿ ವ್ಯಕ್ತಿಯ ಮೇಲೆ ಬಂದು ಬೀಳೋ ಮಾರ್ಕೆಟಿಂಗ್ ಮೆಸೇಜ್ಗಳ ಸಂಖ್ಯೆ ಇದು. ಯೋಚನೆ ಮಾಡಿ, ಪ್ರತಿದಿನ 5,000. ಇಂಥ ಒಂದು ಮಾಹಿತಿಯ ಬಿರುಗಾಳಿಯಲ್ಲಿ ನಮ್ಮ ಮೆದುಳು ತನಗೆ ಬೇಡವಾದನ್ನೆಲ್ಲ ಫಿಲ್ಟರ್ ಮಾಡಿ ಬಿಸಾಕ್ಬಿಡುತ್ತೆ. ಹಾಗಾದ್ರೆ ನಮ್ಮ ಸಂದೇಶ ಈ ಫಿಲ್ಟರ್ನಿಂದ ಪಾರಾಗಿ ಉಳಿಯೋದು ಹೇಗೆ? ಹಾಗಾದ್ರೆ ನಿಜವಾಗಿಯೂ ಮುಖ್ಯವಾಗಿರುವ ಒಂದು ವಿಷಯ, ಈ ಗದ್ದಲವನ್ನೆಲ್ಲ ದಾಟಿ ಮುಂದೆ ಹೋಗೋದು ಹೇಗೆ? ಇದರ ಸೀಕ್ರೆಟ್ ಏನಪ್ಪಾ ಅಂದ್ರೆ, ಜೋರಾಗಿ ಕಿರ್ಚೋದ್ರಲ್ಲಿಲ್ಲ, ಬದಲಿಗೆ ತುಂಬಾನೇ ಸ್ಪಷ್ಟವಾಗಿ ಮಾತಾಡೋದ್ರಲ್ಲಿದೆ. ನಮ್ಮ ಮೆದುಳಿಗೆ ಸುಲಭವಾಗಿ ಅರ್ಥವಾಗುವಂತಹ ಒಂದು ಸರಳ ಕಥೆಯನ್ನ ಹೇಳೋದ್ರಲ್ಲಿದೆ. ನೋಡಿ, ಇಲ್ಲೇ ಹೆಚ್ಚಿನ ಬ್ರ್ಯಾಂಡ್ಗಳು ತಪ್ಪು ಮಾಡೋದು. ನಮ್ಮ ಮೆದುಳಿದೆಯಲ್ಲ, ಅದು ಕಷ್ಟಕರವಾದ ಕಾಂಪ್ಲೆಕ್ಸ್ ಮಾರ್ಕೆಟಿಂಗ್ ಭಾಷೆನ ಡಿಕೋಡ್ ಮಾಡೋಕೆ ಡಿಸೈನ್ ಆಗಿಲ್ಲ. ಅದರ ಒಂದೇ ಒಂದು ಕೆಲಸ, ಒಂದೇ ಒಂದು ಗುರಿ ಅಂದ್ರೆ ನಮ್ಮನ್ನ ಬದುಕಿಸೋದು ಅಷ್ಟೇ. ಒಂದು ಮೆಸೇಜ್ ಅರ್ಥ ಮಾಡ್ಕೊಳ್ಳೋಕೆ ಸ್ವಲ್ಪನಾದ್ರೂ ಕಷ್ಟ ಆದ್ರೆ ನಮ್ಮ ಮೆದುಳು ಯಾಕಪ್ಪ ಇಷ್ಟೊಂದು ಕಷ್ಟ ಅನ್ಕೊಂಡು ಎನರ್ಜಿ ಉಳಿಸೋಕೆ ಅದನ್ನ ಪಕ್ಕಕ್ಕಿಟ್ಬಿಡುತ್ತ. ನೋಡಿ, ಒಂದು ಕಡೆ ದೊಡ್ಡ ದೊಡ್ಡ ಪದಗಳ ಗೊಂದಲದ ಗೂಡು, ಇನ್ನೊಂದು ಕಡೆ ನೇರವಾದ, ಸ್ಪಷ್ಟವಾದ, ಹೃದಯಕ್ಕೆ ತಟ್ಟುವಂಥ ಮಾತು. ಇದರಲ್ಲಿ ಯಾವುದು ಮನಸ್ಸಿಗೆ ಬೇಗ ತಲುಪುತ್ತೆ? ಉತ್ತರ ನಮಗೆ ಗೊತ್ತೇ ಇದೆ ಅಲ್ವಾ? ಇದು ಕಮ್ಯುನಿಕೇಷನಲ್ಲೇ ಒಂದು ಕಠಿಣವಾದ ಆದರೆ ತುಂಬಾನೇ ಮುಖ್ಯವಾದ ಸತ್ಯ. ಜನರು ನಿಮ್ಮ ಕಥೆ ಬಗ್ಗೆ ತಲೆಕೆಡಿಸ್ಕೊಳ್ಳಲ್ಲ, ಅವರು ತಲೆಕೆಡಿಸ್ಕೊಳ್ಳೋದು ತಮ್ಮದೇ ಕಥೆ ಬಗ್ಗೆ. ಈ ಒಂದು ವಾಕ್ಯ ಇದೆಯಲ್ಲ, ಇದು ನಮ್ಮ ಯೋಚನಾ ಕ್ರಮವನ್ನೇ ಸಂಪೂರ್ಣವಾಗಿ ಬದಲಾಯಿಸ್ಬಿಡ್ಬೇಕು. ನಮ್ಮ ಬಗ್ಗೆ ಮಾತಾಡೋದನ್ನ ನಿಲ್ಲಿಸಿ ನಮ್ಮ ಆಡಿಯನ್ಸ್ ಬಗ್ಗೆ ಮಾತಾಡೋದನ್ನ ಶುರು ಮಾಡಬೇಕು. ಸರಿ, ಹಾಗಾದ್ರೆ ಪ್ರೇಕ್ಷಕರ ಬಗ್ಗೆ ಮಾತಾಡೋದು ಅಂದ್ರೆ ಹೇಗೆ? ಇಲ್ಲೇ ನೋಡಿ, ಸ್ಟೋರಿ ಬ್ರ್ಯಾಂಡ್ ಫ್ರೇಮ್ವರ್ಕ್ ಒಂದು ಮ್ಯಾಜಿಕ್ ಮಾಡೋದು. ಇದು ಟ್ರೆಡಿಷನಲ್ ಮಾರ್ಕೆಟಿಂಗ್ನ ತಲೆಕೆಳಗು ಮಾಡುತ್ತೆ. ಹೇಗೆ ಅಂದ್ರೆ, ಕಥೆಯಲ್ಲಿ ಬ್ರ್ಯಾಂಡಿನ ಪಾತ್ರವನ್ನೇ ಬದಲಾಯಿಸಿಬಿಡುತ್ತೆ. ಇಲ್ಲಿ ಮುಖ್ಯವಾಗಿ ನೆನ್ಪಿಡ್ಬೇಕಾದ್ದು, ನಮ್ಮ ಬ್ರ್ಯಾಂಡ್ ಹೀರೋ ಅಲ್ಲ. ಹೀರೋ ಆಗೋ ಬದಲು ನಮ್ಮ ಬ್ರ್ಯಾಂಡ್ ಒಬ್ಬ ಬುದ್ಧಿವಂತ ಮಾರ್ಗದರ್ಶಕನಾಗಬೇಕು, ಅಂದ್ರೆ ಗೈಡ್. ಈಗ ಸಿನಿಮಾಗಳಲ್ಲಿ ಬರೋ ಗ್ಯಾಂಡಾಲ್ಫ್ ಅಥವಾ ಯೋಡಾ ಥರ. ಕತೆಯ ಹೀರೋ ತನ್ನ ಪ್ರಯಾಣದಲ್ಲಿ ಕಷ್ಟಪಡ್ತಿರುವಾಗ ಅವ್ರಿಗೆ ಸಹಾಯ ಮಾಡಕ್ಕೆ, ದಾರಿ ತೋರ್ಸಕ್ಕೆ ನಮ್ಮ ಬ್ರ್ಯಾಂಡ್ ಇರಬೇಕು. ಹಾಗಾದ್ರೆ ಒಬ್ಬ ಒಳ್ಳೆ ಗೈಡ್ ಆಗೋಕೆ ಏನ್ಬೇಕು? 2 ಮುಖ್ಯವಾದ ಗುಣಗಳು. ಒಂದು ಸಹಾನುಭೂತಿ, ಅಂದ್ರೆ ನೀವು ಪಡ್ತಿರೋ ಕಷ್ಟ ನಮ್ಗೆ ಅರ್ಥ ಆಗುತ್ತೆ ಅಂತ ಹೇಳೋದು. ಇನ್ನೊಂದು ಅಧಿಕಾರ, ಅಂದ್ರೆ ನಿಮ್ಮ ಥರಾನೇ ಇರೋ ಬೇರೆಯವರಿಗೂ ನಾವು ಸಹಾಯ ಮಾಡಿದ್ದೀವಿ ಅಂತ ತೋರ್ಸೋದು. ಇವೆರಡೂ ಸೇರಿದಾಗ ಜನ ನಮ್ಮನ್ನ ನಂಬೋಕೆ ಶುರು ಮಾಡ್ತಾರೆ. ಯಾಕಂದ್ರೆ ಜನರಿಗೆ ಇನ್ನೊಬ್ಬ ಹೀರೋ ಬೇಕಾಗಿಲ್ಲ, ಅವ್ರಿಗೆ ಬೇಕಾಗಿರೋದು ಒಬ್ಬ ಯೋಡಾ, ಒಬ್ಬ ಗ್ಯಾಂಡಾಲ್ಫ್, ಅಂದ್ರೆ ಆ ದಾರಿಯಲ್ಲಿ ಈಗಾಗಲೇ ನಡ್ಕೊಂಡು ಹೋಗಿ ಅನುಭವ ಇರೋ ಒಬ್ಬ ಬುದ್ಧಿವಂತ ಸ್ನೇಹಿತ. ಈ ರೀತಿ ಮಾಡೋದಾಗ ಏನಾಗುತ್ತೆ ಅಂದ್ರೆ, ನಮ್ಮ ಬ್ರ್ಯಾಂಡ್ ನೋಡಿ ನಾನೆಷ್ಟು ಗ್ರೇಟ್ ಅಂತ ಹೇಳೋದಿಲ್ಲ, ಬದಲಿಗೆ ನಾನ್ ನಿಮ್ಗೆ ಸಹಾಯ ಮಾಡೋಕೆ ಇಲ್ಲಿದ್ದೀನಿ ಅಂತ ಹೇಳುತ್ತೆ. ಇದು ಜನರ ನಿಷ್ಠೆಯನ್ನ ಗಳಿಸುತ್ತೆ. ಸರಿ, ಈಗ ಅಸಲಿ ವಿಷಯಕ್ಕೆ ಬರೋಣ. ನಿಜವಾದ ನಕ್ಷೆ ನೋಡೋಣ. ಪ್ರೇಕ್ಷಕರ ಮನಸ್ಸಲ್ಲಿರೋ ಗೊಂದಲ, ಅನಿಶ್ಚಿತತೆಯನ್ನು ತೆಗೆದುಹಾಕೋ ಒಂದು ಸಿಂಪಲ್ ಮತ್ತು ಮತ್ತೆ ಮತ್ತೆ ಬಳಸಬಹುದಾದ ಪ್ಲಾನ್ ಇದು. ಮುಂದಿನ ದಾರಿ ಹೀಗಿದೆ ಅಂತ ಅವರಿಗೆ ಇದು ಕ್ಲಿಯರ್ ಆಗಿ ತೋರಿಸುತ್ತೆ. ಇದು 3 ಸ್ಟೆಪ್ಗಳ ಒಂದು ಸೇತುವೆ ಇದ್ದ ಹಾಗೆ. ಮೊದಲನೇ ಹಂತ, ಹೀರೋನ ಸಮಸ್ಯೆ ಏನು ಅಂತ ಗುರುತಿಸೋದು, ಅಂದ್ರೆ ಪ್ರೇಕ್ಷಕರು ಎದುರಿಸ್ತಿರೋ ಚಾಲೆಂಜ್ನ ಸ್ಪಷ್ಟವಾಗಿ ಹೇಳೋದು. 2ನೇ ಹಂತ, ಅವರಿಗೆ ಒಂದು ಸರಳ ಪ್ಲಾನ್ ಕೊಡೋದು, ಫಾಲೋ ಮಾಡಕ್ಕೆ ಈಸಿಯಾಗಿರೋ ಸ್ಟೆಪ್ಸ್. ಮತ್ತು 3ನೇ ಹಂತ, ಯಶಸ್ಸಿನ ಒಂದು ಚಿತ್ರಣವನ್ನ ತೋರಿಸೋದು, ಅಂದ್ರೆ ಅವರ ಭವಿಷ್ಯ ಎಷ್ಟು ಚೆನ್ನಾಗಿ ಬದಲಾಗಬಹುದು ಅಂತ ತೋರಿಸೋದು. ಇದು ಅವರ ಭಯವನ್ನ ಕಡಿಮೆ ಮಾಡಿ ಆಕ್ಷನ್ ತಗೊಳ್ಳಕ್ಕೆ ಧೈರ್ಯ ಕೊಡುತ್ತೆ. ನೋಡಿ, ಇಲ್ಲೇ ಒಂದು ಆಳವಾದ ವಿಚಾರ ಇದೆ. ಹೆಚ್ಚಿನ ಬ್ರ್ಯಾಂಡ್ಗಳು ಬರೀ ಹೊರಗಡೆ ಕಾಣುವ, ಅಂದ್ರೆ ಬಾಹ್ಯ ಸಮಸ್ಯೆಯ ಬಗ್ಗೆ ಮಾತಾಡ್ತವೆ. ಉದಾಹರಣೆಗೆ, ಕೆಲಸ ಸಿಕ್ತಿಲ್ಲ ಅನ್ನೋದು. ಆದ್ರೆ ಅದಕ್ಕಿಂತ ಆಳವಾಗಿರೋ ಆಂತರಿಕ ಸಮಸ್ಯೆ, ಅಂದ್ರೆ ನಾನು ಅಸಮರ್ಥ ಅನ್ನೋ ಭಾವನೆ ಬಗ್ಗೆ ಮಾತಾಡಲ್ಲ. ಅದಕ್ಕಿಂತಲೂ ಮುಖ್ಯವಾಗಿ, ಪ್ರತಿಯೊಬ್ಬರಿಗೂ ಒಂದು ಅವಕಾಶ ಸಿಗ್ಲೇಬೇಕು ಅನ್ನೋ ತಾತ್ವಿಕ ನಂಬಿಕೆ. ಈ 3 ಹಂತಗಳನ್ನ ತಟ್ಟಿದಾಗ ಮಾತ್ರ ನಮ್ಮ ಸಂದೇಶ ನಿಜವಾಗಿಯೂ ಕನೆಕ್ಟ್ ಆಗತ್ತೆ. ಓಕೆ, ಈ ಥಿಯರಿಯೆಲ್ಲ ಕೇಳೋಕೆ ಚೆನ್ನಾಗಿದೆ, ಆದರೆ ಇದು ರಿಯಲ್ ವರ್ಲ್ಡಲ್ಲಿ ಹೇಗೆ ವರ್ಕ್ ಆಗತ್ತೆ ಅಲ್ವಾ? ಈ ಫ್ರೇಮ್ವರ್ಕ್ ಬಳಸಿದಾಗ ಆಗೋ ಬದಲಾವಣೆ ಇದೆಯಲ್ಲ, ಅದು ನಿಜಕ್ಕೂ ಡ್ರಾಮ್ಯಾಟಿಕ್ ಆಗಿರುತ್ತೆ. ಬನ್ನಿ ಕೆಲವು ಉದಾಹರಣೆಗಳನ್ನು ನೋಡೋಣ. ಇದನ್ನ ಗಮನಿಸಿ. ನಂತರದ ಮೆಸೇಜಿನಲ್ಲಿ ಆ ಸಂಸ್ಥೆ ತನ್ನ ಬಗ್ಗೆ ಮಾತಾಡೋದನ್ನೇ ನಿಲ್ಲಿಸಿಬಿಟ್ಟಿದೆ. ಅದರ ಬದಲು ಪೂರ್ತಿಯಾಗಿ ಪೋಷಕರ ಆಸೆಗಳು ಮತ್ತು ಅವರ ಹೋರಾಟದ ಮೇಲೆ ಫೋಕಸ್ ಮಾಡ್ತಿದೆ. ಯಾವಾಗ ಸಂದೇಶ ಹೀಗೆ ಆಡಿಯನ್ಸ್ ಸೆಂಟ್ರಿಕ್ ಆಗುತ್ತೋ, ರಿಸಲ್ಟ್ಸ್ ತಾನಾಗಿಯೇ ಬರಲು ಶುರುವಾಗುತ್ತೆ. ಇನ್ನೊಂದು ಅದ್ಭುತ ಉದಾಹರಣೆ ಇದು,
ನಾವು ಅನ್ನೋ ಪದದಿಂದ ನಿಮಗೆ ಸಿಗಬೇಕು ಅನ್ನೋ ಕಡೆಗೆ ಆದ ಈ ಒಂದು ಚಿಕ್ಕ ಬದಲಾವಣೆ ಇದು ಆ ಮೆಸೇಜ್ನ ಇಡೀ ಫೀಲನ್ನೇ ಬದಲಾಯಿಸ್ಬಿಡುತ್ತೆ. ಇದು ತಕ್ಷಣವೇ ಆ ಸಂದೇಶವನ್ನ ವೈಯಕ್ತಿಕವಾಗಿಯೂ ಮತ್ತು ಹೆಚ್ಚು ಪ್ರಸ್ತುತವಾಗಿಯೂ ಮಾಡುತ್ತೆ. ಇದು ಜನರನ್ನು ಮತ್ತು ಬ್ರ್ಯಾಂಡ್ ಅನ್ನು ಬೆಸೆಯುವ ಒಂದು ಸೇತುವೆ. ಕೊನೆಯದಾಗಿ, ಒಂದು ಒಳ್ಳೆ ಕತೆ ಕೇವಲ ಸಮಸ್ಯೆಯನ್ನ ಬಗೆಹರಿಸೋದಿಲ್ಲ, ಅದು ಒಂದು ಉತ್ತಮ ಜೀವನದ ಚಿತ್ರಣವನ್ನು ಕೊಡುತ್ತೆ. ಜನ ಬದಲಾವಣೆಯಿಂದ ಸ್ಫೂರ್ತಿ ಪಡಿತಾರೆ. ಅದನ್ನ ನಾವು ತೋರಿಸ್ಬೇಕು. ನಮ್ಮ ಸಂದೇಶ ಮುಂದೆ ಏನಾಗ್ಬೋದು ಅನ್ನೋದರ ಒಂದು ಸ್ಪಷ್ಟ ಭಾವನಾತ್ಮಕ ಚಿತ್ರಣವನ್ನ ಕೊಡಬೇಕು. ನೋಡಿ, ಅಂಕಿಅಂಶಗಳು ಅಥವಾ ಡೇಟಾಗಿಂತ ಈ ಥರದ ಮಾತು 1000 ಪಟ್ಟು ಹೆಚ್ಚು ಶಕ್ತಿಶಾಲಿ. ಯಾಕಂದ್ರೆ ಇದು ಒಂದು ನಿರ್ದಿಷ್ಟ ಮಾನವೀಯ ಫಲಿತಾಂಶವನ್ನ ಕಣ್ಮುಂದೆ ತಂದು ನಿಲ್ಲಿಸುತ್ತೆ. ಯಾವಾಗ ಪ್ರೇಕ್ಷಕರು ತಮ್ಮ ಯಶಸ್ಸಿನ ಚಿತ್ರಣವನ್ನ ಕ್ಲಿಯರ್ ಆಗಿ ನೋಡಕ್ ಸಾಧ್ಯ ಆಗುತ್ತೋ ಆಗ ಅವರು ಆ ಕಥೆಯ ಒಂದು ಭಾಗ ಆಗೋಕೆ ಇಷ್ಟಪಡ್ತಾರೆ. ಈ ರೀತಿಯ ಒಂದು ದೃಶ್ಯ ಭರವಸೆಯನ್ನ ಹುಟ್ಟಿಸುತ್ತೆ ಮತ್ತು ಮುಂದೆ ಹೆಜ್ಜೆ ಇಡೋಕೆ ಪ್ರೇರೇಪಿಸುತ್ತೆ. ಹಾಗಾದರೆ ಕೊನೆಯದಾಗಿ ಕೇಳಬೇಕಾದ ಪ್ರಶ್ನೆ ಇದೆ. ನಮ್ಮ ಪ್ರೇಕ್ಷಕರನ್ನು ಕಥೆಯ ಹೀರೋ ಮಾಡುವ ಮೂಲಕ, ಅವರಿಗೆ ಒಂದು ಸ್ಪಷ್ಟವಾದ ಪ್ಲಾನ್ ನೀಡುವ ಮೂಲಕ ಮತ್ತು ಒಂದು ಭರವಸೆಯ ಭವಿಷ್ಯವನ್ನು ತೋರಿಸುವ ಮೂಲಕ ಯಾವುದೇ ದೊಡ್ಡ ಉದ್ದೇಶ ಆಗಿರಲಿ, ಅದು ಈ ಗದ್ದಲವನ್ನು ಭೇದಿಸಿ ನಿಜವಾಗಿಯೂ ಜಗತ್ತನ್ನು ಬದಲಾಯಿಸಬಹುದು. ಹಾಗಾದ್ರೆ ನಮ್ಮ ಸಂದೇಶ ಈ ಪ್ರಯಾಣಕ್ಕೆ ಸಿದ್ಧವಾಗಿದೆಯಾ?